ಅಬ್ ಕಿ ಬಾರ್ 400 ಫಾರ್ ಗುರಿ ಹೊಂದಿದ್ದೇವೆ. ಮುಂದಿನ 25 ವರ್ಷಕ್ಕೆ ಭಾರತವನ್ನು ವಿಕಸಿತ ಭಾರತ ಮಾಡುತ್ತೇವೆ ಎಂದು ಮಂಗಳೂರಿನ ಎಂಎಲ್ಸಿ ಪ್ರತಾಪ್ ಸಿಂಹ ನಾಯಕ್ ಹೇಳಿದರು. ಕಾರವಾರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಾಂಗ್ರೆಸ್ ಸರ್ಕಾರದ ಬಜೆಟ್ನಲ್ಲಿ ಜನತೆಗೆ ನಿರಾಸೆಯಾಗಿದೆ. ಅದು ಅಭಿವೃದ್ಧಿ ಶೂನ್ಯ ಬಜೆಟ್. ಶಾಸಕರಿಗೆ ಹಾಗೂ ಎಂಎಲ್ಸಿಗಳಿಗೆ ಪ್ರಾದೇಶಿಕ ಅಭಿವೃದ್ಧಿಗೆ ನೀಡುವ 2 ಕೋಟಿ ಹಣ ಕೊಟ್ಟಿಲ್ಲ. ಬಡ್ಡಿ ರೂಪದ ಹಣವನ್ನು ಸಹಕಾರಿ ಬ್ಯಾಂಕುಗಳಿಗೆ ಬಿಡುಗಡೆ ಮಾಡಿಲ್ಲ. ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಪರಿಶಿಷ್ಟ ಜಾತಿಗೆ ಇದ್ದಂತಹ ಹಣವನ್ನು ಗ್ಯಾರಂಟಿಗೆ ಬಳಸಿದ್ದಾರೆ. ನಾರಾಯಣಗುರು ನಿಗಮಕ್ಕೆ ಹಣ ಬಿಡುಗಡೆಯಾಗಿಲ್ಲ ಎಂದು ದೂರಿದರು. ಟ್ರಾನ್ಸ್ಫಾರ್ಮರ್ ಹಾಕಲು ರೈತರೇ ಹಣ ನೀಡಬೇಕಾದ ಪರಿಸ್ಥಿತಿ ಇದೆ. ರೈತ ಸಮ್ಮಾನ ಯೋಜನೆ ನಿಲ್ಲಿಸಿದ್ದಾರೆ. ಸರ್ಕಾರ ಬಂದ ಬಳಿಕ ರಾಜ್ಯ ಸರ್ಕಾರದಿಂದ 1 ಕಿಲೋಮೀಟರ್ ರಸ್ತೆ ಮಾಡಿದ್ದಾರಾ ಕೇಳಿ. ಪ್ರತಿ ಗ್ರಾಮದಲ್ಲಿ ಕೇಂದ್ರದ ಗ್ರಾಮ ಸಡಕ್ ಯೋಜನೆ ಬಂದಿದೆ. ಆದ್ದರಿಂದಲೇ ಗ್ರಾಮಗಳ ಅಭಿವೃದ್ಧಿ ಹೊಂದಿದೆ ಎಂದರು. ರಾಜ್ಯದ ದೃಷ್ಟಿಯಿಂದ ಹೊಸದಾಗಿ ಬಂದಂತಹ ಸರ್ಕಾರ ಯಾವ ರೀತಿ ಬಜೆಟ್ ಮಂಡನೆ ಮಾಡಿದೆ, ಜನೋಪಯೋಗಿಯೋ ಅಥವಾ ಜನವಿರೋಧಿಯಾಗಿದೋ ಅಂತ ಹೇಳುವಂತಹ ಸ್ಪಷ್ಟೀಕರಣದ ಜೊತೆಗೆ ಬಜೆಟ್ ಅಧಿವೇಶನ ಇರಬಹುದು ಅಥವಾ ರಾಜ್ಯಪಾಲರ ಜಂಟಿ ಅಧಿವೇಶನಕ್ಕೆ ಮಾಡಿದ ಸಂಬೋಧನೆ ಇರಬಹುದು, ರಾಜ್ಯ ಸರ್ಕಾರ ಸಿದ್ದರಾಮಯ್ಯ ಅವರ ನೇತೃತ್ವದ ಸರ್ಕಾರ ಯಾವ ರೀತಿ ಕೇಂದ್ರದ ಮೇಲೆ ಸುಳ್ಳು ಆರೋಪಗಳನ್ನು ಮಾಡ್ತಾ ಇದೆ ಅಂತ ಹೇಳುವಂತಹ ಸ್ಪಷ್ಟೀಕರಣವನ್ನ ರಾಜ್ಯದ ಜನತೆಗೆ ನೀಡುವಂತಹ ಒಂದು ಉದ್ದೇಶ. ಆದರೆ ಅದರ ಜೊತೆಗೆ ಲೋಕಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ಈ ಚುನಾವಣೆಯ ಮುಖ್ಯ ವಿಷಯಗಳು ಕೇಂದ್ರ ಸರ್ಕಾರದ 10 ವರ್ಷದ ಸಾಧನೆ, ಇದರ ಬಗ್ಗೆ ಜನರ ಅಭಿಪ್ರಾಯ ರೂಪಣೆ ಜೊತೆಗೆ ಅಭಿಪ್ರಾಯ ಸಂಗ್ರಹಣೆಯ ದೃಷ್ಟಿಯಲ್ಲಿ ಕಳೆದ 10 ವರ್ಷಗಳಲ್ಲಿ ದೇಶದ ಒಟ್ಟು ಅಭಿವೃದ್ಧಿಯ ದೃಷ್ಟಿಯನ್ನ ಮೂಲಭೂತ ಸೌಕರ್ಯಗಳಿಂದ ಪ್ರಾರಂಭಗೊಂಡು ಸಮಾಜದ ಕಟ್ಟಕಡೆಯ ವ್ಯಕ್ತಿಗೆ ಕೇಂದ್ರದ 100 ಯೋಜನೆಗಳು ಯಾವ ರೀತಿ ತಲುಪಿದೆ ಮತ್ತು ಈ ಬಗ್ಗೆ ಜನರ ಅಭಿಪ್ರಾಯ ಏನಿದೆ ಅಂತ ಹೇಳುವ ಮಾಹಿತಿ ಸಂಗ್ರಹದ ಹಿನ್ನೆಲೆಯಲ್ಲಿ ನಾವು ನವ ಮತದಾರರ ಜೊತೆಗೆ, ಸ್ವಸಹಾಯ ಸಂಘಗಳ ಜೊತೆಗೆ, ವಿಶ್ವಕರ್ಮ ಯೋಜನೆ ಅಥವಾ ಸ್ವನಿಧಿ ಯೋಜನೆಯ ಫಲಾನುಭವಿಗಳ ಜೊತೆಗೆ ಹೀಗೆ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರಗಳಲ್ಲಿ ಸಂವಾದದ ಕಾರ್ಯಕ್ರಮವನ್ನು ಮಾಡುವಂತಹ ಹಿನ್ನೆಲೆಯಲ್ಲಿ ಈ ಪ್ರವಾಸವನ್ನು ಮಾಡ್ತಾ ಇದ್ದೇವೆ. ಲೋಕಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ನಾವು ಜನರ ಮುಂದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಕಳೆದ 10 ವರ್ಷಗಳಲ್ಲಿ ಆದಂತಹ ಅಭೂತಪೂರ್ವ ಅಭಿವೃದ್ಧಿಯನ್ನ ಮತ್ತು ಸಮಾಜದ ಕಟ್ಟಕಡೆಯ ವ್ಯಕ್ತಿಗೆ ಅವರು ಕೊಟ್ಟಂತಹ ಕಾರ್ಯಕ್ರಮಗಳ ಹಿನ್ನೆಲೆಯಲ್ಲಿ ಒಂದು ನೈತಿಕವಾಗಿ ಜನರ ಮುಂದೆ ವಿಶ್ವಾಸದ ಜೊತೆಗೆ ನಮ್ಮ ಕಾರ್ಯಕ್ರಮಗಳ ಆಧಾರದ ಮೇಲೆ ಮತ್ತು ಅಭಿವೃದ್ಧಿಯ ಆಧಾರದ ಮೇಲೆ ಕಳೆದ 2 ಬಾರಿ ನಮಗೆ ಕೊಟ್ಟಿದ್ದೀರಿ. 3ನೇ ಬಾರಿಗೆ 10 ವರ್ಷಗಳ ಸಾಧನೆಯ ಕಾರಣಕ್ಕೆ ಭಾರತ ಇವತ್ತು ವಿಶ್ವದಲ್ಲಿಯೇ ಆರ್ಥಿಕವಾಗಿ 2014ರಲ್ಲಿ 11ನೇ ಸ್ಥಾನದಲ್ಲಿದ್ದಂತಹ ಭಾರತವನ್ನ 5ನೇ ಸ್ಥಾನಕ್ಕೆ ತಂದಿದ್ದೇವೆ. ಕೊರೋನಾದ ಆ 2 ವರ್ಷಗಳ ಸಂಕಷ್ಟದ ವಾತಾವರಣದ ಮಧ್ಯೆಯೂ ಕೂಡ ಕೊರೋನಾವನ್ನು ಸಮರ್ಥವಾಗಿ ನಿಭಾಯಿಸುವುದರ ಜೊತೆಗೆ ಅಭಿವೃದ್ಧಿ ಯಾವುದೇ ರೀತಿಯಲ್ಲಿ ಕುಂಠಿತವಾಗದ 10 ಕಾರ್ಯಕ್ರಮಗಳ ಹಿನ್ನೆಲೆಯಲ್ಲಿ ಇವತ್ತು ವಿಶ್ವದಲ್ಲೇ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವಂತಹ ಕೆನರಾ ಪ್ರೆಸ್ ನ್ಯೂಸ್, ಕಾರವಾರ.